ನಮಸ್ಕಾರ ವೀಕ್ಷಕರೇ, MN ಸ್ಟುಡಿಯೋ ಮ್ಯಾಂಗ್ಳೂರು ಇದಕ್ಕೆ ಸ್ವಾಗತ. ಪೆಟ್ರೋಲ್ ನಲ್ಲಿ ನೀರಿದೆ ಎನ್ನುವಂತಹ ಚರ್ಚೆ. ಅಂದ್ರೆ 1 ಲೀಟರ್ ಪೆಟ್ರೋಲ್ ನಲ್ಲಿ ಪ್ರಸ್ತುತ 80% ಗ್ಯಾಸೋಲಿನ್, 20% ಎಥನಾಲ್ ಇದೆ. ಪೆಟ್ರೋಲ್ ನ ಜೊತೆ ನೀರು ಸೇರಿದ್ರೆ ನೀರು ಕೆಳಭಾಗಕ್ಕೆ ಹೋಗಿ ನಿಲ್ತದೆ, ಪೆಟ್ರೋಲ್ ಮೇಲ್ಭಾಗಕ್ಕೆ ಹೋಗಿ ನಿಲ್ತದೆ. ಈಗ ಪೆಟ್ರೋಲ್ ಮತ್ತು ಎಥನಾಲ್ ಅವರಿಬ್ಬರು ಗೆಳೆಯರು, ಅವರಿಬ್ರು ಜೊತೆಯಾಗಿ ಇರ್ತಾರೆ. ಆದ ಕಾರಣ ನಾವು ನಮ್ಮ ವಾಹನಗಳನ್ನು ಬಹಳ ಸುರಕ್ಷಿತವಾಗಿ ಓಡಿಸ್ತಾ ಇರ್ತೇವೆ. ಪೆಟ್ರೋಲ್ನ ಒಳಗೆ ನೀರು ಹೋದಾಗ ಈ ಎಥನಾಲ್ ಏನಿದೆ ಅದು ನೀರಿನ ಜೊತೆ ಸೇರ್ಕೊಳ್ಳುತ್ತೆ. ಆದ ಕಾರಣ ನಮಗೆ ಯಾವ್ದಾದ್ರು ಒಂದು ಬಾಟಲಿಯಲ್ಲಿ ನೀರಿನ ಅಂಶ ಅಂತ ಕಂಡು ಬರುವುದು ಏನು ಅಂದ್ರೆ ನೀರು ಮಿಶ್ರಿತ ಎಥನಾಲ್. ಪೆಟ್ರೋಲ್ ನಲ್ಲಿ ನೀರು ಬರ್ತಾ ಇದೆ ಎನ್ನುವುದನ್ನು ತಡೆಗಟ್ಟುವುದು ಹೇಗೆ ಎನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ. ರಿಫೈನರಿಯಿಂದ ಪರಿಷ್ಕೃತವಾದಂತಹ ಇಂಧನ ಸ್ಥಾವರದಿಂದ ಹೊರಟಂತಹ ಟ್ಯಾಂಕರ್ ರಸ್ತೆಯಲ್ಲಿ ಬರುವಾಗ, ಅತಿಯಾದ ಮಳೆ ಬರುವಾಗ ಟ್ಯಾಂಕರ್ನ ಮೇಲ್ಭಾಗದಲ್ಲಿರುವಂತಹ ಮುಚ್ಚಳ ಏನಿದೆ ಅದರಲ್ಲಿ ಸ್ವಲ್ಪ ಸಣ್ಣ ಮಟ್ಟಿನ ಸ್ಥಳಾವಕಾಶ ಇದ್ರೂ ನೀರು ಒಳಗೆ ಹೋಗುವಂತ ಸಾಧ್ಯತೆಗಳಿದೆ. ಆದ್ರೆ ಟ್ಯಾಂಕರ್ ಮಾಲೀಕರು ಅದರ ಬಗ್ಗೆ ಬಹಳ ಸುರಕ್ಷತೆಯನ್ನು ವಹಿಸ್ತಾರೆ. ಆದ ಕಾರಣ ನೀರು ಹೋಗುವಂತ ಸಾಧ್ಯತೆಗಳು ಕಡಿಮೆ. ಮುಂದೆ ಅದು ಟ್ಯಾಂಕರ್ ಪೆಟ್ರೋಲ್ ಪಂಪಿನಲ್ಲಿ ವಿವಿಧ ಪರೀಕ್ಷೆಗಳನ್ನು ಮಾಡಬೇಕಾದ್ರೆ ಮೇಲಿನ ಮುಚ್ಚಳವನ್ನ ತೆರೆಯುವಂತ ಅನಿವಾರ್ಯತೆ ಅವರಿಗೆ ಇರ್ತದೆ. ಆ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಅಂಶ ಒಳಗೆ ಹೋಗುವಂತ ಸಾಧ್ಯತೆಗಳು ಇದೆ. ಮುಂದೆ ಆ ಟ್ಯಾಂಕರ್ ಅನ್ನು ಡಿಕೆಂಟೇಷನ್ ಅಂತ ಹೇಳ್ತೇವೆ ನಾವು, ಅನ್ಲೋಡಿಂಗ್ ಅಂತ ಹೇಳ್ತೇವೆ. ಅನ್ಲೋಡ್ ಮಾಡುವಾಗ ಅಲ್ಲಿರುವಂತಹ ಪೈಪಿನ ಮುಚ್ಚಳವನ್ನು ತೆರೆಯುವಾಗ ಒಂದಷ್ಟು ಮಟ್ಟಿಗೆ ನೀರು ಹೋಗುವ ಅವಕಾಶಗಳು, ಸಾಧ್ಯತೆಗಳು ಇರ್ತದೆ. ಈಗ ಪೆಟ್ರೋಲ್ ಅನ್ನ ಅನ್ಲೋಡ್ ಮಾಡಿ ಟ್ಯಾಂಕಿನ ಒಳಗೆ ಹೋದ್ಮೇಲೆ ಟ್ಯಾಂಕ್ನೊಳಗೆ ಹೇಗೆ ನೀರು ಬಂತು ಅನ್ನೋ ಪ್ರಶ್ನೆಗಳು ಬರಬಹುದು. ಟ್ಯಾಂಕ್ನೊಳಗೆ ಸಾಮಾನ್ಯವಾಗಿ ನೀರು ಬರುವಂತ ಸಾಧ್ಯತೆಗಳಿಲ್ಲ. ಆದ್ರೆ ಅಲ್ಲಿ ಸಣ್ಣ ಪುಟ್ಟ ಜಾಯಿಂಟ್ಗಳಂತ ಏನು ಹೇಳ್ತೇವೆ ನಾವು, ಅಲ್ಲಿಂದ ಸ್ವಲ್ಪ ಮಟ್ಟಿನ ನೀರಿನ ಅಂಶ ಒಳಗೆ ಹೋಗುವ ಸಾಧ್ಯತೆಗಳಿದೆ. ಇವೆಲ್ಲ ಸಾಧ್ಯತೆಗಳಿದ್ರು ಅವುಗಳನ್ನು ಹೇಗೆ ನಿಭಾಯಿಸಬಹುದು ಅಂದ್ರೆ, ಪೆಟ್ರೋಲ್ ಪಂಪ್ ಅಲ್ಲಿ ಪ್ರತಿ ಬಾರಿಯೂ ಬೆಳಿಗಿನ ಹೊತ್ತಿಗೆ ಡಿಪ್ ಚೆಕ್ ಅಂತ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ವಾಟರ್ ಫೈಂಡಿಂಗ್ ಪೇಸ್ಟ್ ಅಂತ ಒಂದು ಹಾಕಿ ಪರಿಶೀಲನೆ ಮಾಡ್ತಾರೆ. ಈ ವಾಟರ್ ಫೈಂಡಿಂಗ್ ಪೇಸ್ಟ್ ಅಲ್ಲಿ ಎಷ್ಟು ಅಂಶ ನೀರು ಇದೆ ಎನ್ನುವುದು ಅವರಿಗೆ ತಿಳಿದು ಬರ್ತದೆ. ಅದಕ್ಕೆ ಎಥನಾಲಿಗೂ ವಾಟರ್ ಫೈಂಡಿಂಗ್ ಪೇಸ್ಟ್ ಇರುತ್ತೆ, ಪೆಟ್ರೋಲಿಗೂ ವಾಟರ್ ಫೈಂಡಿಂಗ್ ಪೇಸ್ಟ್ ಇರುತ್ತೆ. ಒಂದು ವೇಳೆ ಟ್ಯಾಂಕ್ ಅಲ್ಲಿ ನೀರಿದೆ ಅಂದ ಕ್ಷಣ ಅದರಿಂದ ಸಪ್ಲೈ ಮಾಡುವುದನ್ನು ಅವರು ನಿಲ್ಲಿಸ್ತಾರೆ. ಅದು ನಿಲ್ಲಿಸಬೇಕಾದಂತ ಅನಿವಾರ್ಯತೆ ಇರುತ್ತದೆ. ಈಗ ಗ್ರಾಹಕರ ಜವಾಬ್ದಾರಿಗಳು ಏನು ಅಂತ, ಸಾಮಾನ್ಯವಾಗಿ ಅತಿ ಮಳೆ ಬಂದಾಗ ಬೈಕ್ ಇಟ್ಕೊಂಡು ಬರ್ತೇವೆ. ಬೈಕ್ ಇಟ್ಕೊಂಡು ಬಂದು ಬೈಕಿನ ಮುಚ್ಚಳವನ್ನು ನಾವು ತೆಗೆಯುವಾಗ ಜೋರಾಗಿ ಮಳೆ ಬರ್ತಾ ಇದ್ರೆ ಬೈಕಿನ ಒಳಗೆ, ಟ್ಯಾಂಕಿನ ಒಳಗೆ ನೀರು ಹೋಗುವ ಸಾಧ್ಯತೆಗಳು ಇರ್ತದೆ. ಆದ ಕಾರಣ ಅತಿಯಾಗಿ ಮಳೆ ಬರುವಾಗ ಬಹಳ ಜಾಗ್ರತೆಯನ್ನು ವಹಿಸಬೇಕು. ಕಾರನ್ನ ಪೆಟ್ರೋಲ್ ಪಂಪಿಗೆ ತೆಗೆದುಕೊಂಡು ಹೋಗ್ತೇವೆ. ಪೆಟ್ರೋಲ್ನ ಟ್ಯಾಂಕ್ ನ ಮುಚ್ಚಳವನ್ನು ತೆಗೆದು ಕಾರಿನ ಮೇಲ್ಭಾಗದಲ್ಲಿ ಇಡುವುದನ್ನು ನೀವು ಗಮನಿಸಿದ್ದೀರಿ. ವಿಶೇಷವಾಗಿ ಮಳೆ ಬಂದ ಸಂದರ್ಭದಲ್ಲಿ ಅಲ್ಲಿದ್ದ ನೀರು ಮುಚ್ಚಳದ ಮೂಲಕ ಒಳಗೆ ಹೋಗುವಂತ ಸಾಧ್ಯತೆಗಳು ಇದೆ. ಪೆಟ್ರೋಲ್ ಪಂಪಿಗೆ ನೀರಿನ ಬಾಟಲಿಯನ್ನು ತರ್ತಾರೆ. ಇದು ವಾಸ್ತವವಾಗಿ ತಪ್ಪು. ಬಾಟಲಿಯಲ್ಲಿ ಪೆಟ್ರೋಲ್ ಅನ್ನು ನಾವು ಕೊಂಡೋಗಬಾರದು ಅಂತ ನಿಯಮ ಇದೆ. ಆದ್ರೂ ಈ ಬಾಟಲಿಯನ್ನು ಪೆಟ್ರೋಲ್ ಪಂಪಿಗೆ ತಂದಾಗ ಆ ಬಾಟಲಿಯ ಕೆಳಭಾಗದಲ್ಲಿರುವಂತಹ ನೀರಿನ ಅಂಶ, ಆ ಎಥನಾಲ್ ಆ ನೀರಿನ ಜೊತೆಗೆ ಸೇರಿದಾಗ ಅದು ಅಷ್ಟು ಭಾಗ ನೀರಿನ ರೂಪದಲ್ಲಿ ಕಾಣುವಂತಹ ಸಾಧ್ಯತೆಗಳು ಇದೆ. ಪ್ರತಿಯೊಬ್ಬರ ಜವಾಬ್ದಾರಿಯೂ ಇದೆ. ನೀರು ಬರದ ಹಾಗೆ ಏನು ಮಾಡಬೇಕು ಅಂದ್ರೆ, ಸ್ಥಾವರದಿಂದ ಇರಬಹುದು, ಟ್ಯಾಂಕರ್ ಅಲ್ಲಿ ಚಾಲಕರು ಇರಬಹುದು, ನಿರ್ವಾಹಕರು ಇರಬಹುದು, ಹಾಗೆ ಪೆಟ್ರೋಲ್ ಪಂಪಿನ ಮಾಲಕರು ಇರಬಹುದು, ಅವರ ಸಿಬ್ಬಂದಿಗಳಿರ್ಬೋದು, ಹಾಗೂ ಗ್ರಾಹಕರ ಜವಾಬ್ದಾರಿಗಳಿದೆ. ಈ ಎಲ್ಲಾ ಜವಾಬ್ದಾರಿಗಳನ್ನು ನಾವು ಸುಲಲಿತವಾಗಿ ನೆರವೇರಿಸಿದ್ರೆ ಮಾತ್ರ ಪೆಟ್ರೋಲ್ ಅಲ್ಲಿ ನೀರು ಬರದಾಗಿ ನೋಡ್ಕೊಳ್ಬಹುದು.